ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಕೆಡಿಪಿ ಸಭೆಯಲ್ಲಿ ತಾಲೂಕು ವೈದ್ಯಾಧಿಕಾರಿ ಪೊಲೀಸರಿಗೆ ತರಾಟೆಗೆ ತೆಗೆದುಕೊಂಡ ಶಾಸಕ ಹಂಪನಗೌಡ ಬಾದರ್ಲಿ. ಇಲಾಖೆವಾರು ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಕ್ಷೇಪಣೆಗೆ ಅವಕಾಶ. ಭರತ್ ಕುಮಾರ್. 3 ಹೊಸ ಕಾಯ್ದೆ ರದ್ದುಗೊಳಿಸಲು ಸಿಪಿಐಎಂಎಲ್ ಲಿಬರೇಷನ್ ಒತ್ತಾಯ. ಪದವಿ ಕಾಲೇಜಿನ ಹಣಕಾಸಿನ ಅವ್ಯವಹಾರದ ಕುರಿತು ಇಲಾಖೆ ತನಿಖೆ. ನಾಳೆ ಪಂಡಿತ್ ಪುಟ್ಟರಾಜ್ ಗವಾಯಿ ಅಮರಸ್ವರ ಸಂಗಮದಿಂದ ಫೈನಲ್ ಕರೋಕೆ ಗಾಯನ ಸ್ಪರ್ಧೆ. ವಾರ್ತೆಗಳ ವಿವರ. ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕೆಡಿಪಿ ಸಭೆ ಆಯೋಜಿಸಲಾಗಿತ್ತು. ಕೆಡಿಪಿ ಸಭೆಯಲ್ಲಿ ವಿವಿಧ ಇಲಾಖೆಯವರು ಮಾಡಿರುವ ಕಾರ್ಯಚಟುವಟಿಕೆ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಅದರಲ್ಲಿ ಪ್ರಮುಖವಾಗಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ವೈಫಲ್ಯ, ಪೊಲೀಸ್ ಇಲಾಖೆಯ ವೈಫಲ್ಯ, ಸಾರಿಗೆ ಇಲಾಖೆಯ ವೈಫಲ್ಯ, ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಬಸ್ ಹಾಗೂ 371J ವಿಷಯದ ಕುರಿತು ಚರ್ಚೆಗಳು ಪ್ರಮುಖವಾಗಿದ್ದವು. ತಾವೆಲ್ಲ ಶಿಸ್ತಿನಿಂದ ಕರ್ತವ್ಯ ನಿರ್ವಹಿಸಿದ್ದರೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಹೆಸರುವಾಸಿಯಾಗುತ್ತಿತ್ತು. ಜೊತೆಗೆ ಆಸ್ಪತ್ರೆಗೆ ಬೇಕಾದ ಎಲ್ಲ ಅಗತ್ಯ ಸೌಕರ್ಯಗಳ ವೈದ್ಯರ, ವೈದ್ಯಕೀಯ ಸಿಬ್ಬಂದಿಗಳನ್ನು ಒಳಗೊಂಡಂತೆ ತಾಲೂಕಿನಲ್ಲಿ ಎಷ್ಟು ಆಸ್ಪತ್ರೆಗಳು ಬೇಕೆನ್ನುವ ಮಾಹಿತಿ ಸಂಗ್ರಹಿಸಿ ಒಂದು ಕ್ರಿಯಾ ಯೋಜನೆ ಮಾಡಿ ಸರ್ಕಾರಕ್ಕೆ ಕಳಿಸುವಲ್ಲಿ ನೀವು ಕಾರ್ಯಪ್ರವೃತ್ತರಾಗಬೇಕಾಗಿತ್ತು. ಆದರೆ ತಮಗೆ ಏನೂ ಗೊತ್ತಿಲ್ಲ. ತಾವು ಏನು ಮಾಡುತ್ತಿದ್ದೀರಿ, ತಮ್ಮ ಕರ್ತವ್ಯ ಏನು, ನೀವು ಮಾಡಬೇಕಾದ ಕೆಲಸ ನಾನು ಮಾಡಿದ್ದೇನೆ ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿಯವರು ತಾಲೂಕು ವೈದ್ಯಾಧಿಕಾರಿ ಐನಗೌಡ ಅವರಿಗೆ ತರಾಟೆಗೆ ತೆಗೆದುಕೊಂಡರು. ತಾಲೂಕಿನಲ್ಲಿ ಗಾಂಜಾ, ಇಸ್ಪೀಟು, ಮಟಕ ಜೊತೆಗೆ ಅಕ್ರಮ ಮದ್ಯ ಮಾರಾಟ ಅತಿ ಹೆಚ್ಚಾಗಿರುವುದು ಕೇಳಿಬರುತ್ತಿದ್ದು, ಜೊತೆಗೆ ಇತ್ತೀಚೆಗೆ ಬಸ್ ನಿಲ್ದಾಣ ಮತ್ತು ಮಹಾತ್ಮ ಗಾಂಧಿ ವೃತ್ತದಲ್ಲಿ 2 ಗಲಾಟೆ ನಡೆದವು. ಅಲ್ಲಿ ಯಾವ ಪೊಲೀಸ್ ಸಿಬ್ಬಂದಿ ಇದ್ದರು, ಅವರೇನು ಮಾಡಿದರು, ತಾಲೂಕಿನಲ್ಲಿ ಸಂಚಾರಿ ಪೊಲೀಸ್ ಠಾಣೆ, ಗ್ರಾಮೀಣ ಪೊಲೀಸ್ ಠಾಣೆ, ನಗರ ಪೊಲೀಸ್ ಠಾಣೆ ಒಳಗೊಂಡಂತೆ DYSP ಕಚೇರಿಯೂ ಸಹ ಇದ್ದರೂ ಏನು ಲಾಭ ಎಂದು PSI ಬಸವರಾಜ್ ಅವರಿಗೆ ಶಾಸಕರು ತರಾಟೆಗೆ ತೆಗೆದುಕೊಂಡರು. 371J ಅನುಷ್ಠಾನದಲ್ಲಿ ಉಂಟಾಗಿರುವ ಗೊಂದಲ ನಿವಾರಣೆಗಾಗಿ ಸಮರ್ಪಕ ಅನುಷ್ಠಾನಕ್ಕಾಗಿ ಕೆಡಿಪಿ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿ ಸರ್ಕಾರಕ್ಕೆ ಕಳಿಸುವಂತೆ PLD ಬ್ಯಾಂಕ್ ಅಧ್ಯಕ್ಷರಾದ ಎಂ ದೊಡ್ಡಬಸವರಾಜ್ ಒತ್ತಾಯಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಹಂಪನಗೌಡ ಬಾದರ್ಲಿಯವರು ಈಗಾಗಲೇ 371J ಗೊಂದಲ ನಿವಾರಣೆಗಾಗಿ ಸಚಿವ ಪ್ರಿಯಾಂಕ ಖರ್ಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪ್ರತ್ಯೇಕ ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಕುರಿತು ಕೆಡಿಪಿ ಸಭೆಯಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿ ಚರ್ಚಿಸಿ ತಾಲೂಕಿನಲ್ಲಿ ಸುಮಾರು 12,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗಾಗಿ ನಗರಕ್ಕೆ ಬರುತ್ತಿದ್ದಾರೆ. ಈ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಪ್ರತ್ಯೇಕ ಬಸ್ ಬಿಡುವ ಕುರಿತು ಕೇಂದ್ರ ಬಸ್ ನಿಲ್ದಾಣದ ಡಿಪೋ ಮ್ಯಾನೇಜರ್ ಪ್ರಕಾಶ್ ದೊಡ್ಡಮನಿ ಸೂಚಿಸಿದರು. ಈ ಸಭೆಯಲ್ಲಿ ದಂಡಾಧಿಕಾರಿ ಅರುಣಕುಮಾರ್ ದೇಸಾಯಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಇಲಾಖೆಯನ್ನು ಇಯರ್ಸ್ ಟುಗೆದರ್ ಒಂದೇ ತರ ಇರಬೇಕು ಆಡಳಿತ. ಹಂಗಿದ್ದಾಗ ಮಾತ್ರ ಪೊಲೀಸ್ ಇಲಾಖೆ ಬಗ್ಗೆ ಗೌರವ, ಘನತೆ ಮತ್ತು ಇಲ್ಲಪ್ಪ ಬಹಳ ಎಲ್ಲಾ ರೀತಿಯಿಂದ ಇವರು ತಮ್ಮ ಕರ್ತವ್ಯವನ್ನು ಸರಿಯಾದ ರೀತಿ ಮಾಡ್ತಾರಪ್ಪ ಎಂಬ ಭಾವನೆ ಜನರಲ್ಲಿ ಬರುವ ಅಂದಾಗ ನಿಮಗೆ ಗೌರವ, ಘನತೆ ಸಿಗುತ್ತೆ. ಇಲ್ಲ ನೀವೇ ಇನ್ವಾಲ್ವ್ ಆಗಿಬಿಟ್ಟಿದ್ರೆ ಹೇಳೋದ್ರಾಗ ಏನು ಮಾಡಕ್ ಆಗಂಗಿಲ್ಲ. ನಾಳೆ ನೀವೇ ಕಂಟ್ರೋಲ್ ಮಾಡಕ್ ಆಗಂಗಿಲ್ಲ. ಕಾನ್ಸ್ಟೇಬಲ್ ನಿಮ್ಮ ಮಾತು ಕೇಳಲ್ಲ ಅಂದ್ರೆ ಕಂಟ್ರೋಲ್ ಮಾಡೋಕ್ಕಾಗ್ತದ? ಮತ್ತೆ ಕಾನ್ಸ್ಟೇಬಲ್ ಕಂಟ್ರೋಲ್ ಮಾಡ್ಬೇಕಾದ್ರೆ ನೀವು ಹೆಂಗಿರ್ಬೇಕು, ನಿಮ್ಮ ಆಡಳಿತ ಹೆಂಗಿರ್ಬೇಕು ಅಂಬೋದು ನೀವು ಕಲಿಬೇಕಲ್ಲ. ಬಹಳಷ್ಟು ಡಾಕ್ಟರ್ ಮ್ಯಾಗ ಅಲಿಗೇಷನ್ ಭಾಳ ಇದಾವೆ ನೋಡ್ರಿ. ನಿಮ್ಮ ಸ್ಟಾಫ್ ಫುಲ್ ಪ್ಲೇಜ್ ಸ್ಟಾಫ್ ಕೊಟ್ಟ ಮೇಲೆ ಕರೆಕ್ಟ್ ಟೈಮ್ ಸರಿ ಬಂದು ಟೈಮ್ ಸರಿ ಇದ್ದು ಡ್ಯೂಟಿ ಮಾಡಿ ಹೋಗಕ್ಕಾಗಂಗಿಲ್ಲ. ಯಾಕೆ ಮಾಡಂಗಿಲ್ಲ? 12 ಗಂಟೆ ಪ್ರೈವೇಟ್ ಆಸ್ಪತ್ರೆ ಅದನ್ನೇ ಕೇಳೋಕ್ಕಿದ್ದೀನಲ್ರಿ, ಯಾಕೆ ಮಾಡೋಕ್ಕಾಗಂಗಿಲ್ಲ? ಎಷ್ಟು ಗಂಟೆ ಡಾಕ್ಟರ್ ಡ್ಯೂಟಿ? ಕಡ್ಡಾಯವಾಗಿ 9:30ರಿಂದ 5 ಗಂಟೆ ತನಕ ಕಡ್ಡಾಯವಾಗಿ ತಾಲೂಕು ಆಸ್ಪತ್ರೆಗೆ ಇರ್ಬೋದು. ಮತ್ತೆ 12 ಗಂಟೆಗೆ ಅವ್ರು ಹೋಗ್ಬಿಡ್ತಾರೆ ಪ್ರೈವೇಟ್ ಪ್ರಾಕ್ಟೀಸಿಗೆ. ಸರ್, ಈಗ ಮೊನ್ನೆ 2-3 ಇನ್ಸಿಡೆಂಟ್ ಆದಾಗ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದೀವಿ ಸರ್. 1 ತಿಂಗಳಿಂದ ಕಂಪಲ್ಸರಿ ಎಲ್ಲ OPDಗಳು ಶ್ರೀಮಂತರು ಎಲ್ಲ ಅಲ್ಲೇ ಡ್ಯೂಟಿ ಸರಿ ಮಾಡಂಗಿಲ್ಲ, ಸಂಬಳ ತಗೊಂಡು ಡ್ಯೂಟಿ ಎಲ್ಲಿ ಮಾಡಿದ್ದಾರೆ ಹೇಳಿ ಸ್ಟ್ರಿಕ್ಟ್ ಆಗಿ ಎಲ್ಲರಿಗೆ. ನೆಕ್ಸ್ಟ್ ಟೈಮ್ ಇದು ಆಗ್ಬಾರ್ದು ನೋಡು. ಆಮೇಲೆ ಇದ್ರದ್ದು ವೇಸ್ಟ್ ಕ್ರಷಿಂಗ್ ಏನಂತಾರೆ, ಬಯೋಮೆಡಿಕಲ್ ವೇಸ್ಟ್. ಈಗ ಅದೊಂದು KKRD ಬಿದ್ದು ಅಪ್ರೂವಲ್ ಆಗಿದೆ. ಈಗ ಅದು ಎಲ್ಲಿ ಜಾಗ ಹುಡುಕಿದ್ವಿ ಸರ್. ಪೋಸ್ಟ್ ಮಾರ್ಟಮ್ ರೂಮ್ ಮುಂದೆನೆ ಮಾಡಬಹುದು, ಮಾಡಬಹುದು. ಅಲ್ಲೇ ಸಫಿಷಿಯಂಟ್ ಆಗುತ್ತೆ ಅಲ್ಲೇ ಮಾಡ್ತೀವಿ. ಅದಕ್ಕೆ ಅಲ್ಲೇ ಮಾಡುತ್ತೇವೆ ಸರ್. ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಎಲ್ಲವೂ ಇದೆ.
ಇವತ್ತು ಅಲ್ಲೆಲ್ಲ ಯುವಕರು ಏನು ಮಾಡ್ತಾ ಇದ್ದಾರೆ ಹೋಗಿ ಇಸ್ಪೇಟ್ ಆಡೋದು ನಾವು ಸಾಮಾನ್ಯವಾಗಿ ಆಚೆ ಈಚೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ನೋಡ್ತೀವಿ. ನಮಗೆ ನಾಚಿಕೆ ಬರ್ತಾ ಇದೆ, ಏನಪ್ಪ ನಮ್ಮ ಹುಡುಗರು ಯುವಜನರಿಗೆ ಹೀಗಿದೆ ಅಂತ ಅದು ಆಗ್ತದೆ. ಅದು ಯಾಕೆ ಇಲಾಖೆಯಿಂದ ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅದನ್ನು ನೋಡ್ತಾ ಇರೋದ್ರಿಂದ ಯಾಕೆ ಕಂಟ್ರೋಲ್ ಆಗ್ತಾ ಇಲ್ಲ? ಜೊತೆಗೆ ಇನ್ನೊಂದು, ಇವತ್ತು ಸಿಂಧನೂರು ನಗರದಲ್ಲಿ ಸಾಕಷ್ಟು ಲೇಔಟ್ಗಳು ಆಗಿದ್ದಾವೆ ಮತ್ತು ಗ್ರಾಮೀಣ ಭಾಗದಲ್ಲಿ ಆಗಿದ್ದಾವೆ. ಯಾವುದೇ ಲೇಔಟ್ಗೆ ಹೋಗ್ರಿ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9-10 ಗಂಟೆ ತನಕ ಇವತ್ತು ಹೆಂಗಂದ್ರೆ ಬರೀ ಹುಡುಗರು ಹೆಂಗಂದ್ರೆ ಡ್ರಿಂಕ್ಸ್ ಹಿಡಿದ್ರೆ 4 ಹುಡುಗರು ಬೈಕ್ ಬಂದ್ರೆ ಕುಂತಿದ್ರನ ಬಾಟ್ಲಿ ಕುಡಿತಾರ ಮತ್ತೆ ಅಲ್ಲಿಂದ ಹೊಡಿತಾರ ಹೋಗ್ತಾರೆ. ಅಂದ್ರೆ ಇಷ್ಟೆಲ್ಲ ನಾವು ನೆಡ್ತಾ ಇದೆ, ನೋಡ್ತಾ ಇದೆ, ಕೇಳ್ತಾ ಇದೀವಿ. ನಾವಿಲ್ಲಿ ಮಾತಾಡ್ತಿದ್ವಿ ಅಂದ್ರೆ ನಮ್ದೇನೋ ಸಾಮಾಜಿಕ ಜವಾಬ್ದಾರಿ ಇಲ್ವಾ? ಅಥವಾ ನಿಮ್ಮ ಡಿಪಾರ್ಟ್ಮೆಂಟ್ ಯಾತಕ್ಕೋಸ್ಕರ ಇದೆ? ರೂರಲ್ ಇರ್ಬೋದು, ಟೌನ್ ಇರ್ಬೋದು, ಅಥವಾ ಸಾಹೇಬ್ರಿಗೆ ಕೆಲವೊಂದು ವಿಷಯದಲ್ಲಿ ಸಂಚಾರಿ ಡಿಪಾರ್ಟ್ಮೆಂಟ್ ಇರ್ಬೋದು. ಇದು ಯಾಕೆ ಸೀರಿಯಸ್ ಆಗಿ ತೆಗೆದುಕೊಳ್ಳೋದು? ನಾವೇನೋ ಇಸ್ಪೆಕ್ಟ್ ಆಡೋದನ್ನ ಹಿಡಿದೋನ್ನ ಬಿಡ್ರಂತ ಅಥವಾ ಸರಕು ಬಿಡೋದನ್ನ ಏನು ಬಿಡುತ್ತೆ ಯಾರನ್ನ ಫೋನ್ ಮಾಡ್ತೀವ? ಸರ್ಕಾರಿ ನೌಕರ ಸಂಘದ 2024-29ನೇ ಸಾಲಿನ ಸರ್ವ ಸದಸ್ಯರ ಕರಡು ಮತದಾರರ ತಾತ್ಕಾಲಿಕ ಪಟ್ಟಿಯನ್ನು ಸಂಘದ ಕಚೇರಿಯಲ್ಲಿ ಪ್ರಕಟಿಸಿದ್ದು, ಆಕ್ಷೇಪಗಳು ಲಿಖಿತ ರೂಪದಲ್ಲಿ ಸಲ್ಲಿಸಲು ಕೋರಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಶಾಖೆ ಸಿಂಧನೂರು ಸಂಘದ ಬೈಲಾ ಅನ್ವಯ ತಾಲೂಕಿನ ಇಲಾಖೆವಾರು ಸರ್ಕಾರಿ ನೌಕರರ 2024-29ನೇ ಸಾಲಿನ ಸರ್ವ ಸದಸ್ಯರ ಕರಡು ಮತದಾರರ ತಾತ್ಕಾಲಿಕ ಪಟ್ಟಿಯನ್ನು ಸಂಘದ ಕಚೇರಿಯಲ್ಲಿ ಪ್ರಕಟಿಸಿದ್ದು, ಸದರಿ ಮತದಾರರ ಪಟ್ಟಿ ಸಂಬಂಧಿಸಿದ ಏನಾದರೂ ಆಕ್ಷೇಪಣೆಗಳು ಇದ್ದಲ್ಲಿ ಜುಲೈ 10/7/2024 ಸಂಬಂಧಿಸಿದ ಸದಸ್ಯರು ಖುದ್ದಾಗಿ ಬಂದು ಲಿಖಿತ ರೂಪದಲ್ಲಿ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ ಎಂದು ನೌಕರರ ಸಂಘದ ಕಾರ್ಯದರ್ಶಿ ಭರತ್ ಕುಮಾರ್ ತಿಳಿಸಿದ್ದಾರೆ. ದಿನಾಂಕ 7/7/2024 ಭಾನುವಾರ ಬೆಳಗ್ಗೆ 10:30ಕ್ಕೆ ಪೈ ಕಲ್ಯಾಣ ಮಂಟಪ, ಬೇಲೂರು ರಸ್ತೆ, ಚಿಕ್ಕಮಗಳೂರಿನಲ್ಲಿ ರಾಜ್ಯ, ಜಿಲ್ಲೆ, ತಾಲೂಕಾ ಹಾಗೂ ಯೋಜನಾ ಶಾಖೆಯ ಪದಾಧಿಕಾರಿಗಳ ಸಭೆಯನ್ನು ಆಯೋಜಿಸಲಾಗಿದೆ. ಸಭೆಯಲ್ಲಿ 7ನೇ ವೇತನ ಆಯೋಗದ ಶಿಫಾರಸು ಜಾರಿ ಹಾಗೂ ಹಳೆ ಪಿಂಚಣಿ ಯೋಜನೆ ಜಾರಿ ಕುರಿತು ಮುಂದಿನ ರೂಪುರೇಷೆಗಳ ಕುರಿತು ಚರ್ಚೆ ಇರುತ್ತದೆ. ಸಂಬಂಧಿಸಿದ ಸದಸ್ಯರು ಭಾಗವಹಿಸಲು ಕೋರಿದ್ದಾರೆ. ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕತಾ ಸುರಕ್ಷಾ ಸಂಹಿತೆ, ಭಾರತೀಯ ಸಾಕ್ಷ್ಯ ಈ 3 ಹೊಸ ಕಾಯ್ದೆಯನ್ನು ರದ್ದುಗೊಳಿಸಲು ಒತ್ತಾಯಿಸಿ CPI-ML ಲಿಬರೇಷನ್ ಸಿಂಧನೂರು ತಾಲೂಕಾ ಸಮಿತಿ ವತಿಯಿಂದ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಲಾಯಿತು. ಕೇಂದ್ರ ಸರ್ಕಾರ ಅಪರಾಧ ನ್ಯಾಯಕ್ಕೆ ಸಂಬಂಧಿಸಿದ IPC, CRPC ಸಾಕ್ಷ್ಯಾಧಾರ ಅಧಿನಿಯಮಗಳನ್ನು ಬದಲಿಸಿ ಅವುಗಳ ಸ್ಥಾನದಲ್ಲಿ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಮಸೂದೆಗಳನ್ನು ಜುಲೈ 1/2024 ಜಾರಿಗೆ ಬಂದಿದ್ದು, ಭಾರತದ ಈ ಕಾನೂನುಗಳು ದೇಶದ ನಾಗರಿಕರಿಗೆ ಸುರಕ್ಷತೆಯ ಬದಲಾಗಿ ಅಸುರಕ್ಷತೆ ಉಂಟು ಮಾಡಲಿದ್ದು, ಹೊಸ ಕಾನೂನುಗಳಿಂದ ಅಧಿಕಾರಸ್ಥ ಕೆಲವರಿಗೆ ಮಾತ್ರ ಸುರಕ್ಷತೆ ಒದಗಿಸಿ ಸಾಮಾನ್ಯ ನಾಗರಿಕರು, ಸಂತ್ರಸ್ತರು ಮತ್ತು ಶೋಷಿತರು ನ್ಯಾಯದಿಂದ ವಂಚಿತರಾಗಲಿದ್ದಾರೆ. ಈ ಹೊಸ ಕ್ರಿಮಿನಲ್ ಕಾಯ್ದೆಗಳು ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿದ್ದು, ಸರ್ಕಾರ ತಕ್ಷಣ ವಾಪಸ್ ಪಡೆಯಬೇಕು ಎಂದು CPI-ML ಲಿಬರೇಷನ್ ತಾಲೂಕಾ ಸಮಿತಿ ಒತ್ತಾಯಿಸಿತು. ಉದ್ದೇಶಿತ ಮಸೂದೆಗಳ ಜಾರಿಗೊಳಿಸುವಲ್ಲಿ ಪೊಲೀಸರಿಗೆ ಅಪಾರ ಅಧಿಕಾರವನ್ನು ನೀಡಲಾಗಿದೆ. ಉದಾಹರಣೆ, 3ರಿಂದ 7 ವರ್ಷಗಳ ಶಿಕ್ಷಾರ್ಹ ಅಪರಾಧಗಳಲ್ಲಿ FIR ದಾಖಲಿಸದೆ 14 ದಿನಗಳವರೆಗೆ ಪ್ರಾಥಮಿಕ ತನಿಖೆಯನ್ನು ನಡೆಸಿದ ಬಳಿಕ ದಾಖಲಿಸಲು ಅವಕಾಶ ನೀಡಲಾಗಿದೆ. ಇದರಿಂದ ಆಸಕ್ತರಿಗೆ, ಶೋಷಿತರಿಗೆ ಕಾನೂನು ರಕ್ಷಣೆ ಮತ್ತು ನ್ಯಾಯ ಮರೀಚಿಕೆಯಾಗಲಿದೆ. ನೂತನ ಮಸೂದೆಯಲ್ಲಿ ದೇಶದ್ರೋಹ ಕಾನೂನು ತೆಗೆದುಹಾಕಲಾಗಿದೆ ಎಂದು ಗೃಹ ಸಚಿವರು ಹೇಳಿದ್ದಾರೆ. ಜುಲೈ 1/2024 ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಮಸೂದೆ 2023 ಜಾರಿಗೊಳಿಸುವುದನ್ನು ನಿಲ್ಲಿಸಿ ವಾಪಸ್ ಪಡೆಯಬೇಕು. ಕರ್ನಾಟಕದಲ್ಲಿ ನೂತನ ಕ್ರಿಮಿನಲ್ ಕಾನೂನುಗಳನ್ನು ರಾಜ್ಯ ಸರ್ಕಾರವು ಜಾರಿಗೊಳಿಸಬಾರದು. ಹೊಸ ನ್ಯಾಯ ಸಂಹಿತೆಗಳು ಜಾರಿಯಾಗದಂತೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಬಸವರಾಜ ಬೆಳಗುರ್ಕಿ, ತಾಲೂಕಾ ಕಾರ್ಯದರ್ಶಿ CPI-ML ಲಿಬರೇಷನ್, ಬಸವರಾಜ ಕೊಂಡೆ, ಪರಶುರಾಮ್ ಭಂಡಾರಿ, ಬಸವರಾಜ್ ಕಂಟ್ಯಪ್ಪ, ರವಿ ರೈತನಗರ ಕ್ಯಾಂಪ್ ಇದ್ದರು. ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸಿದ ಡಾಕ್ಟರ್ ಚನ್ನಬಸಪ್ಪ ಚಿಲಕರಾಗಿ ಅವರ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಹಣಕಾಸಿನ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಇಲಾಖೆಯಿಂದ ಅಧಿಕಾರಿಗಳು ಕಾಲೇಜಿಗೆ ಆಗಮಿಸಿ ತನಿಖೆ ಮಾಡಿ ತೆರಳಿದ್ದಾರೆಂಬ ಮಾಹಿತಿ ಇದೆ. ಈ ವಿಚಾರವಾಗಿ ಈ ಹಿಂದೆ ಎಸ್ ನ್ಯೂಸ್ ಸವಿವರವಾದ ವರದಿ ಮಾಡಿತ್ತು ಮತ್ತು ಶಾಸಕರಾದ ಹಂಪನಗೌಡರು ಉನ್ನತ ಶಿಕ್ಷಣ ಸಮಿತಿಯ ಸದಸ್ಯರಾಗಿದ್ದು, ಈ ವಿಷಯವಾಗಿ ಇಲಾಖೆಗೆ ಭೇಟಿ ನೀಡಿ ತನಿಖೆಗೆ ಒತ್ತಡ ಹೇರಿದ ಪರಿಣಾಮ ಇಲಾಖೆ ಅಧಿಕಾರಿಗಳು ಕಾಲೇಜಿಗೆ ಆಗಮಿಸಿ 3 ದಿನವಿದ್ದು ಎಲ್ಲವನ್ನು ವಿವರವಾಗಿ ಪರಿಶೀಲಿಸಿ ಹೋಗಿದ್ದಾರೆಂಬ ಮಾಹಿತಿ ಇದೆ.
ತನಿಖೆಯಲ್ಲಿ ಅವ್ಯವಹಾರ ಆಗಿದೆಯೋ ಇಲ್ಲವೋ, ಆಗಿದ್ದರೆ ಎಷ್ಟು, ಹೇಗೆ ಎನ್ನುವ ವಿಚಾರ ಹೊರಬರಬೇಕಾಗಿದೆ. ಈ ಕುರಿತು ಕಾಲೇಜಿನ ಅಭಿವೃದ್ಧಿ ಸಮಿತಿ ಸದಸ್ಯರು ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ತನಿಖೆಯ ವರದಿ ಪಡೆದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಕೂಡಲೇ ಈ ಕುರಿತು ಶಾಸಕರಲ್ಲಿ ಹಾಗೂ ಅಭಿವೃದ್ಧಿ ಸಮಿತಿ ಸದಸ್ಯರು ಮುತುವರ್ಜಿ ವಹಿಸಿ ಹಣದ ಅವ್ಯವಹಾರ ಕುರಿತು ಬೆಳಕು ಚೆಲ್ಲಲಿ ಎನ್ನುವುದು ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಒತ್ತಡವಾಗಿದೆ. ಮನಸ್ಸಿನ ದುಗುಡ ದುಮ್ಮಾನಗಳಿಗೆ ದಿವ್ಯ ಔಷಧಿ ಸಂಗೀತ. ಈ ಸಂಗೀತಕ್ಕೆ ಎಲ್ಲವನ್ನು ಮರೆಸುವ ಸೆಳೆತವಿದೆ. ಮನಸ್ಸನ್ನು ಉಲ್ಲಾಸಭರಿತ ಮಾಡುವ ಶಕ್ತಿ ಇದೆ. ಸಂಗೀತಕ್ಕೆ ಗೋವುಗಳು ಗಿಡಮರಗಳೂ ತಲೆದೂಗುತ್ತಿದ್ದವೆಂಬ ಪ್ರತೀತಿ ಇದೆ. ಈ ನಿಟ್ಟಿನಲ್ಲಿ ಜುಲೈ 6 ಸಂಜೆ ಸೆಮಿಫೈನಲ್ ಮತ್ತು 7 ಬೆಳಗ್ಗೆ ಫೈನಲ್ ರಾಜ್ಯ ಮಟ್ಟದ ಕರೋಕೆ ಗಾಯನ ಸ್ಪರ್ಧೆ ಸಂಚಿಕೆ 7 ಕಾರ್ಯಕ್ರಮವನ್ನು ನಗರದ ಟೌನ್ನಲ್ಲಿ ಹಮ್ಮಿಕೊಳ್ಳಲಿದೆ ಎಂದು ಅಧ್ಯಕ್ಷ ಬಸವರಾಜ್ ಗಸ್ತಿ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ಗುರು ಪಂಡಿತ್ ಪುಟ್ಟರಾಜ್ ಸಾಂಸ್ಕೃತಿಕ ಜನಪದ ಕಲಾ ತಂಡ ಹಾಗೂ ಅಮರಸ್ವರ ಸಂಗಮ ಕರೋಕೆ ಸ್ಟುಡಿಯೋ ಸಿಂಧನೂರು ಇವರ ಸಂಯುಕ್ತಾಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಅಧ್ಯಕ್ಷತೆ ನೇತೃತ್ವಜ್ಞ ಡಾಕ್ಟರ್ ಚನ್ನನಗೌಡ, ಶಾಸಕ ಹಂಪನಗೌಡ ಬಾದರ್ಲಿ, ಉದ್ಘಾಟನೆ ಮತ್ತು ಭಾವಚಿತ್ರಕ್ಕೆ ಮಾಲಾರ್ಪಣೆ ಕೆ ವಿರೂಪಾಕ್ಷಪ್ಪ ಮಾಜಿ ಸಂಸದರು, ಮುಖ್ಯ ಅತಿಥಿಯಾಗಿ ಮಾಜಿ ಸಚಿವ ಹಾಗೂ KGF ಅಧ್ಯಕ್ಷ ವೆಂಕಟರಾವ್ ನಾಡಗೌಡ, ರಾಜಶೇಖರ್ ಪಾಟೀಲ್ ರಾಜ್ಯ ಮಾಜಿ ಉಪಾಧ್ಯಕ್ಷರು ಬೆಂಗಳೂರು ಭಾಗವಹಿಸುವರು. ಅತಿಥಿಗಳಾಗಿ ಕೆ ಕರಿಯಪ್ಪ, ಎನ್ ಶಿವನಗೌಡ ಗೊರೆಬಾಳ್, ಬಸವರಾಜ ಹಿರೇಗೌಡರು, ಸಿದ್ದರಾಮೇಶ್ ಮನ್ನಾಪುರ್, ಮಲ್ಲಿಕಾರ್ಜುನ್ ಕಲ್ಲೂರ್, ದಂಡಾಧಿಕಾರಿ ಅರುಣಕುಮಾರ್ ದೇಸಾಯಿ, ಪೌರಾಯುಕ್ತ ಮಂಜುನಾಥ್ ಗುಂಡೂರ್, DYSP BS ತಳವಾರ್, ನಿವೃತ್ತ ಶಿಕ್ಷಕ ವೆಂಕನಗೌಡ ವಟಗಲ್, ರಾಜೇಶ್ವರಿ ಬಾಗಲಕೋಟೆ, ಅಮೃತ ಧಾರಾವಾಹಿ ಚಲನಚಿತ್ರ ನಟ ಕುಮಾರ್ ಸಿಂಚನ, ಹಿರೇಮಠ್ ಮಸ್ಟಿ, ಅತಿಥಿ ಗಾಯಕಿ ಕುಮಾರಿ ಭೂಮಿಕಾ ಹೊಸಪೇಟೆ ಭಾಗವಹಿಸಲಿದ್ದು, ಕಾರ್ಯಕ್ರಮದ ನಿರೂಪಣೆ ದೇವರಾಜ್ ಎಲಿಗಬ್ಬೂರ್ ನಿರ್ವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಗಾಯಕಿ ಸುಷ್ಮಾ, ಚಂದ್ರು ಮೈಲಾರ್, ವೀರಭದ್ರಯ್ಯ, ವೀರೇಶ್ ಎರ್ದಿಹಾಳ್, ಶಂಕರ್ ಕಾಟ್ವಾ, ನಾಗರಾಜ್ ಗಸ್ತಿ, ವೀರೇಶ್ ಕಂಬಳಿಮಠ, ಸೋನು ದೀಕ್ಷಿತ್, ಅಭಿಷೇಕ್, ಆಕಾಶ್ ಹೊಸಮನಿ, ಲಕ್ಷ್ಮೀ ಹಿರೇಮಠ್ ಸೇರಿದಂತೆ ಅನೇಕರಿದ್ದರು. ರಾಜ್ಯ ಮಟ್ಟದ ಕರೋಕೆ ಗಾಯನ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಶನಿವಾರ ಸಂಜೆ 5 ಗಂಟೆಗೆ ಕಾರ್ಯಕ್ರಮ ಸಿಂಧನೂರಿನ ಟೌನ್ ಹಾಲ್ನಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಜನಪದ ಗಾಯಕರಾಗಿರುವಂಥ ಚಲನಚಿತ್ರ ನಟರು ಆಗಿರುವಂಥ ಗುರುರಾಜ್ ಹೊಸಕೋಟೆ ಅವರು ಶನಿವಾರ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ನಿರ್ಣಾಯಕವನ್ನು ನೀಡಲು ಬರ್ತಾ ಇದ್ದಾರೆ. ಅದರ ಜೊತೆಗೆ ಹಲವಾರು ಗಣ್ಯಮಾನ್ಯರು ಮತ್ತು ಅತಿಥಿ ಗಾಯಕಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಶನಿವಾರ ಸಂಜೆ 5 ಗಂಟೆಗೆ ಉದ್ಘಾಟನೆಗೊಂಡು ರವಿವಾರ ಬೆಳಿಗ್ಗೆ ಮತ್ತೆ 10 ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭವಾಗಿ ರವಿವಾರ ಸಂಜೆ ಮತ್ತೆ 5 ಗಂಟೆಗೆ ಮೆಗಾ ಫೈನಲ್ ಪ್ರಾರಂಭವಾಗಿ ರವಿವಾರ ರಾತ್ರಿ ಸುಮಾರು 10-10:30ವರೆಗೂ ಈ ಕಾರ್ಯಕ್ರಮ ನಡೆಯಬಹುದು ಅನ್ನುವಂಥ ನಿರೀಕ್ಷೆ ಇದೆ. ವಿವಿಧ ಜಿಲ್ಲೆಯಿಂದ ಹಲವಾರು ಗಾಯಕರು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಒಟ್ಟು 31 ಜನ ಗಾಯಕರು ಸ್ಪರ್ಧೆಯಲ್ಲಿ ತಮ್ಮ ಗಾಯನವನ್ನು ಮಾಡಲಿದ್ದಾರೆ. ಆ ಕಾರಣಕ್ಕಾಗಿ ಅದರ ಜೊತೆಗೆ ವಿಶೇಷ ಸಾಧಕರಿಗೂ ಕೂಡ ಸನ್ಮಾನ ಮತ್ತು ಸಮಾಜ ಸೇವೆಯಲ್ಲಿ ಮಾಡಿರುವಂಥ ಗಣ್ಯಮಾನ್ಯರಿಗೂ ಸನ್ಮಾನವನ್ನು ಕೂಡ ಇಟ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಸಿಂಧನೂರಿನ ಎಲ್ಲ ಜನತೆ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಆಗಮಿಸಿರುವಂಥ ತಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಯವಸ್ಥೆಯನ್ನು, ಆಸನದ ವ್ಯವಸ್ಥೆ ಆಗಿರ್ಬೋದು, ಪ್ರತ್ಯೇಕವಾದಂಥ ಆಸನದ ವ್ಯವಸ್ಥೆಯನ್ನು ಕೂಡ ಆ ಒಂದು ಟೌನ್ನಲ್ಲಿ ಮಾಡಲಾಗಿದೆ. ಕಾರಣ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಸಿಂಧನೂರಿನ ಎಲ್ಲ ಮಾಧ್ಯಮದ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿ. ನಗರದ PWD ಕ್ಯಾಂಪಿನಲ್ಲಿರುವ ಸಂಚಾರಿ ಪೊಲೀಸ್ ಠಾಣೆಯ ಮೈದಾನವನ್ನು ಹಸಿರುಕರಣಗೊಳಿಸಲು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆ, ನಗರ ಪೊಲೀಸ್ ಠಾಣೆ ಮತ್ತು ವನಸಿರಿ ಫೌಂಡೇಶನ್ ವತಿಯಿಂದ 100 ಸಸಿಗಳನ್ನು ನೆಡುವ ಮೂಲಕ ವನ ಮಹೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಸನ್ರೈಸ್ ಕಾಲೇಜ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಣಕುಮಾರ್ ದೇಸಾಯಿ, ಪೌರಾಯುಕ್ತ ಮಂಜುನಾಥ್ ಗುಂಡೂರು, DYSP BS ತಳವಾರ್, ತಾಲೂಕ್ ಪಂಚಾಯಿತಿ ಅಧಿಕಾರಿ ಚಂದ್ರಶೇಖರ್, ಕೃಷಿ ಇಲಾಖೆಯ ಅಹಮದ್, PI ಸುಧೀರ್ ಬೆಂಕಿ, RFO ಸುರೇಶ್, ವನಸಿರಿ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್, ಸಂಚಾರಿ ಠಾಣೆ PSI ವೆಂಕಟೇಶ್ ಸೇರಿದಂತೆ ಠಾಣೆಯ ಪೊಲೀಸರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. KDP ಸಭೆಯಲ್ಲಿ ತಾಲೂಕು ವೈದ್ಯಾಧಿಕಾರಿ ಪೊಲೀಸರಿಗೆ ತರಾಟೆಗೆ ತೆಗೆದುಕೊಂಡ ಶಾಸಕ ಹಂಪನಗೌಡ ಬಾದರ್ಲಿ. ಇಲಾಖೆವಾರು ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಕ್ಷೇಪಣೆಗೆ ಅವಕಾಶ. ಭರತ್ ಕುಮಾರ್. 3 ಹೊಸ ಕಾಯ್ದೆ ರದ್ದುಗೊಳಿಸಲು CPIML ಲಿಬರೇಷನ್ ಒತ್ತಾಯ. ಪದವಿ ಕಾಲೇಜಿನ ಹಣಕಾಸಿನ ಅವ್ಯವಹಾರದ ಕುರಿತು ಇಲಾಖೆ ತನಿಖೆ. ನಾಳೆ ಪಂಡಿತ್ ಪುಟ್ಟರಾಜ್ ಗವಾಯಿ ಅಮರಸ್ವರ ಸಂಗಮದಿಂದ ಸೆಮಿಫೈನಲ್, ಫೈನಲ್ ಕರೋಕೆ ಗಾಯನ ಸ್ಪರ್ಧೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.
ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8197143588 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.